ಗುಂಪುಗಳ ಮಧ್ಯೆ ಘರ್ಷಣೆ ಸಂಭವಿಸಿದೆ. ಗಲಾಟೆಯಲ್ಲಿ 3 ಕಾರುಗಳು ಹಾಗೂ 5 ಬೈಕ್ಗಳನ್ನ ದುಷ್ಕರ್ಮಿಗಳು ಜಖಂಗೊಳಿಸಿದ್ದಾರೆ. ಕಳೆದ ರಾತ್ರಿ ಹೊಸ ವರ್ಷಾಚರಣೆಯ ವೇಳೆ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘರ್ಷಣೆ ನಡೆದಿದೆ. ಬೆಂಗಳೂರಲ್ಲಿ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲಿ ಆಗಿರುವಂತಹ ಗುಂಪು ಘರ್ಷಣೆಯ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆ 2 ಗುಂಪುಗಳ ನಡುವೆ ಘರ್ಷಣೆ ಉಂಟಾಗ್ತಿರುವಂತಹ ದೃಶ್ಯ, ಇಬ್ರು ಕೂಡ ಗಲಾಟೆ ಮಾಡ್ತಿರುವಂತಹ ದೃಶ್ಯ, 2 ಗುಂಪುಗಳ ಜನರು ಪರಸ್ಪರ ಹೊಡೆದು ಬಡಿದು ಮಾಡ್ಕೊಳ್ತಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆ ಇವರ ಒಂದು ಹಾರಾಟದಿಂದಾಗಿ, ಕುಡಿತದ ಮತ್ತಿನಿಂದಾಗಿ ಬೈಕ್ ಮತ್ತೆ ಕಾರು ಯಾವ ರೀತಿ ಜಖಂ ಆಗಿದೆ ಅನ್ನೋದನ್ನ ನೋಡ್ತಾ ಇದ್ದೇವೆ. ಇದು ನಡೆದಿರುವಂತದ್ದು ಬೆಂಗಳೂರಲ್ಲಿ ಕಳೆದ ರಾತ್ರಿ ಹೊಸ ವರ್ಷಾಚರಣೆಯ ವೇಳೆ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘರ್ಷಣೆ ನಡೆದಿದೆ. ಮಾರತ್ತಹಳ್ಳಿಯ ಅಶ್ವತ್ಥ ನಗರದಲ್ಲಿ ಕೂಡಿದ ಮತ್ತಿನಲ್ಲಿ 2 ಗುಂಪುಗಳ ಮಧ್ಯೆ ನಡೆದಂತಹ ಘರ್ಷಣೆಯ ಒಂದು ವಿಚಾರವಾಗಿ ಆಗಿರುವಂತಹ ಗಲಾಟೆ ಇದು. ಒಟ್ಟಾರೆ ಈ ಕಾರ್ ಜಖಂಗೊಂಡಿರೋದಾಗಿರಬಹುದು. 3 ಕಾರ್ಗಳು 5 ಬೈಕ್ಗಳು ಸಂಪೂರ್ಣ ಜಖಂಗೊಂಡಿವೆ. ಕುಡಿದು ಕಬ್ಬಿಣದ ರಾಡ್ನಿಂದ ಅದನ್ನೆಲ್ಲ ಹೊಡೆದು ಪುಡಿ ಪುಡಿ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಆಂಧ್ರದ ತಿರುಪತಿ ತಿರುಮಲ ಸೇರಿದಂತೆ ವಿವಿಧ ಪುಣ್ಯ ಕ್ಷೇತ್ರಗಳಿಗೆ ಆಗಮಿಸ್ತಾ ಇರುವ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ದೇವರ ದರ್ಶನ ಪಡೆದು